ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ನಾನು ಮತ್ತೊಂದು ಉದ್ಯೋಗದ ಮಾಹಿತಿಯನ್ನು ಹೊತ್ತು ತರ್ತಾ ಇದ್ದೇನೆ. ನಾನು ಪ್ರೊಫೆಸರ್ ನಾರಾಯಣ್ ಪ್ರಸಾದ್. ಕಳೆದ 30 ವರ್ಷದಿಂದಲೂ ಉದ್ಯೋಗದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದರಿಂದ ಹತ್ತಾರು ಅಲ್ಲ ಸಾವಿರ ವಿದ್ಯಾರ್ಥಿಗಳಿಗೆ ಕರ್ನಾಟಕದಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಅವರಿಗೆ ಅನುಕೂಲ ಆಗಿದೆ. ಇವತ್ತಿನ ದಿನ ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಉದ್ಯೋಗದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಉದ್ಯೋಗದ ಮಾಹಿತಿ ಸಿಗ್ತಾ ಹೋಗುತ್ತೆ. ಬಹಳ ಮುಖ್ಯವಾಗಿ ವಿಡಿಯೋನ ಕಡೆವರೆಗೂ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ 16 ಪೇಜಸ್ ಇರುತ್ತೆ. ಅವುಗಳ ಮುಖ್ಯ ಅಂಶಗಳು ನಾವಿಲ್ಲಿ ತಿಳಿಸ್ಬಿಡ್ತೀವಿ ಕೆಲವೇ ನಿಮಿಷದಲ್ಲಿ. ಹಾಗೂ ಕಡೆಯಲ್ಲಿ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿ, ಇನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಬನ್ನಿ ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಪಡಿತಾ ಹೋಗೋಣ. ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಈ ಸರಿ ಗ್ರೂಪ್ ಎ ಮತ್ತು ಬಿ ಎರಡೂ ಅಧಿಕಾರಿಗಳ ವೇಕೆನ್ಸೀಸ್ಗಳು ಸಾವಿರಾರು ಇದೆ. ಒಂದಲ್ಲ ಎರಡಲ್ಲ, ಮತ್ತೊಮ್ಮೆ ಹೇಳ್ತೀನಿ, ಸಾವಿರಾರು ಪೋಸ್ಟ್ಗಳಿದೆ. ಇಡೀ ಭಾರತದಾದ್ಯಂತ ನೋಡಿದಾಗ ಮತ್ತಷ್ಟು ಸಾವಿರ ಗಟ್ಟಲೆಲ್ಲಿದೆ. ಹಾಗಾಗಿ ನೀವು ಗ್ರೂಪ್ ಎ ಆ್ಯಂಡ್ ಬಿ ಆಫೀಸರ್ಸ್ ಹುದ್ದೆಗಳಿಗೆ ಸಾವಿರಾರು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೋದು. ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಬೋದು. ಈ ಗ್ರಾಮೀಣ ಬ್ಯಾಂಕ್ ಇದೆಯಲ್ಲ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದು ರಿಕ್ರೂಟ್ಮೆಂಟ್ ಯಾರು ಮಾಡ್ತಾರೆ ಅಂದರೆ IBPSನವರು ಮಾಡ್ತಾರೆ. ಅದು ಬ್ಯಾಂಕಿಂಗ್ ಪರ್ಸನಲ್ನವ್ರನ್ನೆಲ್ಲ ಸೆಲೆಕ್ಷನ್ ಮಾಡುವಂತಹ ಒಂದು ಸಂಸ್ಥೆ ಆಗಿದೆ. ಅದು ಆಥರೈಸ್ ಸಂಸ್ಥೆ ಆಗಿದೆ. ಅವರ ಮುಖೇನವೇ ನಿಮಗೆ ಸೆಲೆಕ್ಷನ್ಸ್ ಆಗುತ್ತೆ. ಅದನ್ನು ಅವರು RRB ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳಿ, ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂತ ಹೇಳಿ CRP. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೀತಾ ಹೋಗೋಣ. ಗ್ರೂಪ್ ಎ ಆಫೀಸರ್ಸಲ್ಲಿ ಸ್ಕೇಲ್ 1, 2 ಆ್ಯಂಡ್ 3 ಮೂರಕ್ಕೂ ಅರ್ಜಿಗಳನ್ನು ಕರೆದಿದ್ದಾರೆ. ಇದಲ್ಲದೆ ಗ್ರೂಪ್ ಬಿನಲ್ಲಿ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ಗೆ ಸಂಬಂಧಪಟ್ಟಂತೆ ಆಫೀಸ್ ಅಸಿಸ್ಟೆಂಟ್ಸ್ಗೂ ಅರ್ಜಿಗಳನ್ನು ಕರೆದಿದ್ದಾರೆ. ನೀವು ಈ ವಿಡಿಯೋನ ಸಂಪೂರ್ಣ ನೋಡಿದಾಗ ನಿಮ್ಮ ಎಲಿಜಿಬಿಲಿಟಿ ಯಾವುದಕ್ಕೆ ಬರುತ್ತೆ ಅಂತ ಹೇಳಿ ತಿಳ್ಕೊಳ್ತೀರಿ. ಮೊದಲನೇದಾಗಿ ಬೇಕಾಗಿರೋ ಮಾಹಿತಿ ಏನು ಅಂತಂದರೆ 21 ಸೆಪ್ಟೆಂಬರ್ 2025 ಒಳಗೆ ನಾವು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ. ಇದು ಲಾಸ್ಟ್ ಡೇಟ್ ಆಗಿರುತ್ತೆ, ಕೊನೆಯ ದಿನಾಂಕ ಆಗಿರುತ್ತೆ. ಹಾಗಾಗಿ ಯಾರ್ಯಾರು ಇದಕ್ಕೆ ಅರ್ಹರಿರ್ತೀರಿ ಮುಂದೆ ತಿಳಿತಾ ಹೋಗುತ್ತೆ. ನೀವೆಲ್ಲರೂ 21 ಸೆಪ್ಟೆಂಬರ್ ಒಳಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ನೀವು ಸಲ್ಲಿಸಿ ಕೇವಲ 1-2 ತಿಂಗಳಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಅದು ಹಾಗೆ ಕೇವಲ 1-2 ತಿಂಗಳಲ್ಲೇ ಮೇನ್ ಎಕ್ಸಾಮ್ಸ್ ಕೂಡ ಆಗುತ್ತೆ. ಅಂತಂದರೆ ವಿತಿನ್ 6 ಮಂತ್ಸಲ್ಲಿ ನಿಮಗೆ ಸಂಪೂರ್ಣ ಇಂಟರ್ವ್ಯೂ ಪ್ರೋಸೆಸ್ಗಳದ್ದು ಏನು ಆಗಬೇಕು ಅದೆಲ್ಲವೂ ಮುಗಿಯುತ್ತೆ. ಹಾಗಾಗಿ ಅರ್ಜಿ ಹಾಕಿ ಪರೀಕ್ಷೆ ತಗೊಂಡು ಕೇವಲ 6 ತಿಂಗಳಲ್ಲಿ ನಿಮಗೆ ಉದ್ಯೋಗಗಳು ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ವಯಸ್ಸಿಗೆ ಬಂದರೆ ಎಷ್ಟು ವಯಸ್ಸು ಇರಬೇಕು ಅಂತಂದರೆ, ಆಫೀಸರ್ಸ್ಗೆ ಸ್ಕೇಲ್ ಇದೆಯಲ್ಲ, ಸ್ಕೇಲ್ 1 ಅದಕ್ಕೆ 18ರಿಂದ 30 ಇರಲೇಬೇಕು ಅಂತ ಹೇಳ್ತಾರೆ. ಹಾಗೂ ಆಫೀಸರ್ ಸ್ಕೇಲ್ 2ನಲ್ಲಿರೋ ಅಪ್ಲೈ ಮಾಡೋರು 21ರಿಂದ 32 ಅಂತ ಕೊಟ್ಟಿದ್ದಾರೆ. ಹಾಗೂ ಆಫೀಸರ್ ಸ್ಕೇಲ್ 3ನಲ್ಲಿ 32-40ವರೆಗೂ ಕೂಡ ಆಗುತ್ತೆ ಅಂತ ಹೇಳಿ ಅವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಜೊತೆಗೆ ಪ್ರಶ್ನೆ ಬರೋದಿಲ್ಲೇನು ಅಂತಂದರೆ, ನಮಗೆ ಇದು ಎಕ್ಸಮ್ಷನ್ ಸಿಗುತ್ತೆ ಅಪ್ಪರ್ ಏಜ್ ಲಿಮಿಟ್ ಅಂತ ಹೇಳಿ. ಬನ್ನಿ ನೋಡೋಣ ಅದ್ರ ಬಗ್ಗೆ. ಈಗ ಆಫೀಸ್ ಅಸಿಸ್ಟೆಂಟ್, ನಾವು ಆಲ್ರೆಡಿ ಆಫೀಸರ್ ಸ್ಕೇಲ್ 1 to 3 ಬಗ್ಗೆ ಏಜ್ ಬಗ್ಗೆ ನೋಡ್ಕೊಂಡ್ವಿ. ಈಗ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಇದೆಯಲ್ಲ ಗ್ರೂಪ್ ಬಿ, ಅದಕ್ಕೆ 18ರಿಂದ 28 ಒಳಗೆ ಸಾಮಾನ್ಯವಾಗಿ ಇರಬೇಕು ಅಂತ ಹೇಳಿ. ಏಜ್ ರಿಲ್ಯಾಕ್ಸೇಷನ್, ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇದೆಯಾ ಅನ್ನೋದಾದರೆ, ಸರ್ಕಾರದ ನಿಯಮದಂತೆ ಎಲ್ಲ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ಸು ಕೊಡ್ತೀವಿ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಇದೆಯಲ್ಲ ಗ್ರೂಪ್ ಬಿ ಆಫೀಸರ್ಸ್ದು, ಅಲ್ಲಿ ಎನಿ ಡಿಗ್ರಿ ಅಂತ ಹೇಳ್ತಿದ್ದಾರೆ. ಯಾವುದೇ ಪದವಿ ಹೊಂದಿದ್ರು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ. ಜೊತೆಗೆ ಅವರು ಒಂದು 2 ಕಂಡೀಷನ್ ಹಾಕ್ತಿದ್ದಾರೆ. ಏನು ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಬೇಕು ಅಂತ ಹೇಳಿ, ಕಂಪ್ಯೂಟರಲ್ಲಿ ಕೆಲಸ ಮಾಡುವ ನಾಲೆಡ್ಜ್ ಅಂದರೆ ಜ್ಞಾನ ಇರಬೇಕು ಅಂತ ಹೇಳಿ. ಜೊತೆಗೆ ಸ್ಥಳೀಯ ಭಾಷೆ, ಯಾವುದೇ ರಾಜ್ಯಕ್ಕೆ ನೀವು ಅಪ್ಲೈ ಮಾಡಿ ರಾಜ್ಯದ ಭಾಷೆ ಇರುತ್ತಲ್ಲ, ಈಗ ಕರ್ನಾಟಕ ಅಂದರೆ ಕನ್ನಡವನ್ನು ಓದುವಂತಹ, ಬರೆಯುವಂತಹ, ಮಾತನಾಡುವಂತಹ, ಅರ್ಥ ಮಾಡಿಕೊಳ್ಳುವಂತಹ 4 ವಿಧದಲ್ಲೂ ನೀವು ಸಕ್ಷಮರಾಗಿರಬೇಕು ಅನ್ನೋದನ್ನು ಅವರು ಕಂಡೀಷನ್ ಹಾಕಿದ್ದಾರೆ.
ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಫೀಸರ್ಸ್ ಗ್ರೇಡ್ 1 ಸ್ಕೇಲ್ 1 ಇದೆಯಲ್ಲ, ಅದು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಕರೀತಾರೆ. ಈ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಯಾವುದೇ ಡಿಗ್ರಿ ಆಗಿದ್ದರೂ ನೀವು ಅರ್ಜಿ ಸಲ್ಲಿಸ್ಬೋದು. ಆದರೆ ನೀವು ಅಡ್ವರ್ಟೈಸ್ಮೆಂಟ್ ಓದಿದಾಗ ಕೆಲವೊಂದು ಡಿಗ್ರಿಗೆ ಅವರು ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಅವರು ತಿಳಿಸಿದ್ದಾರೆ. ಹಾಗಾದರೆ ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲಿದೆ ಅನ್ನೋದನ್ನೆಲ್ಲ ನಾನು ವಿಡಿಯೋನಲ್ಲಿ ತಿಳಿಸ್ತಾ ಬರ್ತೀನಿ. ಇದರ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜು ಮತ್ತು ಸ್ಥಳೀಯ ಭಾಷೆ, ರಾಜ್ಯದ ಸ್ಥಳೀಯ ಭಾಷೆ ಕರ್ನಾಟಕ ಅಂದರೆ ಕನ್ನಡವನ್ನು ನಿಮಗೆ ಮಾತನಾಡಲಿಕ್ಕೆ, ಬರೀಲಿಕ್ಕೆ, ಓದಲಿಕ್ಕೆ ಹಾಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಆಫೀಸರ್ ಸ್ಕೇಲಲ್ಲಿ 3 ಇದೆ. ಒಂದರ ಬಗ್ಗೆ ತಿಳ್ಕೊಂಡ್ವಿ, ಎಜುಕೇಷನ್ ಕ್ವಾಲಿಫಿಕೇಷನ್. ಈಗ 2 ಆಫೀಸರ್ಸ್ 2ನಲ್ಲಿ ಅಲ್ಲಿ ನಾವು ಜನರಲ್ ಬ್ಯಾಂಕಿಂಗ್ ಆಫೀಸರ್ ಮ್ಯಾನೇಜರ್ ಪೋಸ್ಟ್ಗೆ ನಾವು ಅಪ್ಲೈ ಮಾಡ್ತಿದ್ರೆ ಅಲ್ಲೂ ಕೂಡ ಅವರು ಯಾವುದೇ ಪದವಿ ಆದರೂ ಪರವಾಗಿಲ್ಲ, ಆದರೆ ಪ್ರಿಫರೆನ್ಸಸ್ ಅಂತ ಇದೆ ಅಂತಿದ್ದಾರೆ. ನೀವು ಅಡ್ವರ್ಟೈಸ್ಮೆಂಟ್ ಇಲ್ಲೂ ಕೂಡ ಓದಲೇಬೇಕಾಗತ್ತೆ. ಜೊತೆಗೆ 2 ವರ್ಷದ ಅನುಭವ ಇರಲೇಬೇಕು ಅನ್ನೋದನ್ನು ಅವರು ಕೇಳ್ತಿದ್ದಾರೆ. ಇದೇ ಆಫೀಸರ್ಸ್ ಸ್ಕೇಲ್ 2 ಇದೆಯಲ್ಲ, ಇಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ ಅಂತಲೂ ಇದೆ, ಮ್ಯಾನೇಜರ್ ಪೋಸ್ಟ್ ಅದಕ್ಕೂ ಕೂಡ ಎನಿ ಡಿಗ್ರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರು ಇಂಜಿನಿಯರಿಂಗ್, ಲಾ, ಅಕೌಂಟೆಂಟ್ಸು, MBA, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು ಮಾಡ್ಕೊಂಡಿದ್ರೆ ಅವ್ರಿಗೆ ಪ್ರಿಫರೆನ್ಸ್ಗಳು ಇದ್ದೇ ಇದೆ ಅನ್ನೋದನ್ನು ತಿಳಿಸಿದ್ದಾರೆ. ಹಾಗೂ ನೀವು ಎಕ್ಸ್ಪೀರಿಯನ್ಸ್ ಕೇಳಿದಾಗ 1 ರಿಂದ 2 ವರ್ಷದ ಅನುಭವ ಬೇಕು ಅನ್ನೋದನ್ನು ತಿಳಿಸ್ತಿದ್ದಾರೆ. ಕಡೆಯದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಆಫೀಸರ್ ಸ್ಕೇಲ್ 3 ಇದೆಯಲ್ಲ, ಅದಕ್ಕೆ ನೋಡೋಣ. ಇದು ಸೀನಿಯರ್ ಮ್ಯಾನೇಜರು. ಇಲ್ಲಿ ಕೂಡ ಅವರು ಎನಿ ಡಿಗ್ರಿ ಅಂತ ಕೇಳ್ತಾರೆ. ಆದರೂ ನೀವು ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಇದಕ್ಕೆ ಗಮನಿಸಿ, ನೀವು ಪ್ರಿಫರೆನ್ಷಿಯಲ್ ಡಿಗ್ರೀಸ್ ಅಂತ ಇರುತ್ತೆ. ಆ ಪ್ರಿಫರೆನ್ಷಿಯಲ್ ಡಿಗ್ರೀಸ್ ಅವ್ರು ಸಿಗದಲ್ಲೇ ಇದ್ದರೆ ಎನಿ ಡಿಗ್ರಿನವ್ರಿಗೆ ಕೊಡ್ತಾರೆ. ನೀವು ಚೆನ್ನಾಗಿ ಮಾಡಿದರೆ ಸಿಗುತ್ತೆ. ಆದರೆ ನಿಮ್ಮಲ್ಲಿ ಪ್ರಿಫರೆನ್ಸ್ ಡಿಗ್ರಿ ಅಂದರೆ ಈ ಥರದ ಕೋರ್ಸ್ಗಳಲ್ಲಿ ಡಿಗ್ರಿ ಮಾಡಿದರೆ ಅವರಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತೀವಿ ಅನ್ನೋದನ್ನು ಇಲ್ಲೂ ಹೇಳಿದ್ದಾರೆ. ಜೊತೆಗೆ 5 ವರ್ಷದ ಅನುಭವ ಇರಬೇಕು ಅಂತ ಕೂಡ ಅವರು ತಿಳಿಸಿದ್ದಾರೆ. ಇಷ್ಟೆಲ್ಲದರ ಜೊತೆಗೆ ಸಿಬಿಲ್ ಸ್ಕೋರು ಅದೇನಂತ ಮಹತ್ವ ಇದೆಯಾ ಅಂತ ಹೇಳಿ ಮಾತದ ಬಗ್ಗೆ ಅದು ನೀವು ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಗೊತ್ತಾಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ಗಳು ಚೆನ್ನಾಗಿರಬೇಕು ಅಂತ ಹೇಳಿ ಅಪಾಯಿಂಟ್ಮೆಂಟ್ ಟೈಮಲ್ಲಿ ಅದ್ರ ಬಗ್ಗೆನೂ ಅವರು ಒಂದು ಕ್ಲಾಸ್ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ಗೆ ಬರೋಣ. ಎಕ್ಸಾಮಿನೇಷನಲ್ಲಿ ಏನೆಲ್ಲ ಕೇಳ್ತಾರೆ ಅಂತಂದರೆ ರೀಸನಿಂಗ್ ಬಗ್ಗೆ, ನ್ಯೂಮರಿಕಲ್ ಎಬಿಲಿಟಿ ಬಗ್ಗೆ ಕೇಳ್ತಾರೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಕೇಳ್ತಾರೆ, ಹಾಗೂ ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜು, ಹಿಂದಿ ಲ್ಯಾಂಗ್ವೇಜು, ಫಿನಾನ್ಷಿಯಲ್ ಅವೇರ್ನೆಸ್ಸು, ಡೇಟಾ ಇಂಟರ್ಪ್ರಿಟೇಷನ್ಸು, ಇಷ್ಟೆಲ್ಲ ವಿಷಯದ ಬಗ್ಗೆ ಪ್ರಿಲಿಮ್ಸಲ್ಲಿ, ಮೇನ್ಸಲ್ಲಿ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಅವರು ಮೊದಲೇ ತಿಳಿಸಿದ್ದಾರೆ. ಇನ್ನು ಪರೀಕ್ಷೆ ನಾವು ಯಾವ ಭಾಷೆನಲ್ಲಿ ತಗೊಳ್ಬೇಕಾಗತ್ತೆ ಅಂತಂದರೆ ನಿಮಗೆ ಹಲವು ಭಾಷೆಗಳನ್ನು ಅವರ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಈ ಯಾವುದೇ ಭಾಷೆಯಲ್ಲಿ ನೀವು ತಗೊಳ್ಬೋದು. ಆದರೆ ಯಾವ ರಾಜ್ಯದಲ್ಲಿ ನೀವು ಅಪ್ಲೈ ಮಾಡ್ತಿರ್ತೀವಿ, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಕೆಲಸ ಹುಡುಕ್ತಿರ್ತೀವಿ, ಆ ರಾಜ್ಯದ ಸ್ಥಳೀಯ ಅವ್ರದ್ದೇನು ರಾಜ್ಯ ಭಾಷೆ ಇರುತ್ತೆ ಅದರಲ್ಲಿ ನೀವು ತಗೊಳ್ಬೇಕಾಗೋ ಚಾನ್ಸಸ್ಸು, ನಿಮಗೆ ಅವಕಾಶಗಳಿದೆ. ಆ ರೀತಿ ನೋಡಿದಾಗ ಇಂಗ್ಲೀಷು, ಹಿಂದಿ, ಕನ್ನಡ, ಕೊಂಕಣಿ, ತೆಲುಗು, ಅಸ್ಸಾಮಿ, ಗುಜರಾತಿ, ಮಲಯಾಳಂ, ಮಣಿಪುರಿ, ಒಡಿಶಾ, ಪಂಜಾಬಿ, ತಮಿಳ್, ಬೆಂಗಾಲಿ, ಉರ್ದು ಇಷ್ಟು ಭಾಷೆಗಳಲ್ಲಿ ಪರೀಕ್ಷೆಗಳನ್ನು ತಗೊಳ್ಬೋದು ಅನ್ನೋದನ್ನು ಅವರು ತಿಳಿಸಿದ್ದಾರೆ. ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿರುತ್ತೆ ಅಂದರೆ ಇಡೀ ದೇಶದಲ್ಲಿ ಹಲವು ರಾಜ್ಯದಲ್ಲಿ ಇದೆ. ಕರ್ನಾಟಕದ ಮಟ್ಟಿಗೆ ಬಂದಾಗ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರಿದೆ. ಕರಾವಳಿ ಕರ್ನಾಟಕದಲ್ಲಿ ಮಂಗಳೂರು, ಉಡುಪಿ ಇದೆ. ಮಲೆನಾಡು ಕರ್ನಾಟಕಕ್ಕೆ, ಮಧ್ಯ ಕರ್ನಾಟಕಕ್ಕೆ ಬಂದಾಗ ಶಿವಮೊಗ್ಗ, ದಾವಣಗೆರೆ ಇದೆ. ಹಾಗೆ ನೀವು ಉತ್ತರ ಕರ್ನಾಟಕಕ್ಕೆ ಹೋದಾಗ ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಇದೆ. ಕಲ್ಯಾಣ ಕರ್ನಾಟಕಕ್ಕೆ ಬಂದಾಗ ನಿಮಗೆ ಅಲ್ಲಿ ಕಲಬುರಗಿನಲ್ಲಿ ಪರೀಕ್ಷಾ ಕೇಂದ್ರಗಳಿದೆ ಅಂತ ಅವರು ತಿಳಿಸಿದ್ದಾರೆ. ಕಡೆಯದಾಗಿ ನಿಮಗೆ ಬೇಕಾಗಿರೋ ಮಾಹಿತಿ ಏನು ಅಂದರೆ ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಬೇಕಾಗುತ್ತೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಹೆಂಗೆ ಅಂತಂದರೆ ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿ. ಆಗ ನಿಮಗೆ ಲಿಂಕ್ ಕೆಳಗಡೆ ನೀವು ವಿಡಿಯೋ ಓಪನ್ ಮಾಡಿದಾಗ ಅದರ ಕೆಳಗೆ ಟೈಟಲ್ಸ್ಗಳೆಲ್ಲ ಆದಮೇಲೆ ಮೋರ್ ಅನ್ನೋ ಪದ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾವು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಬಹಳ ಮುಖ್ಯವಾಗಿ ಅಡ್ವರ್ಟೈಸ್ಮೆಂಟ್ ಲಿಂಕಿಗೆ ಹೋಗಿ ಕನಿಷ್ಠ 2 ಬಾರಿ ಆದರೂ ಅಡ್ವರ್ಟೈಸ್ಮೆಂಟ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ.
ನೀವು ಅರ್ಹರಿದ್ರೆ ಅರ್ಜಿ ಹಾಕಬೇಕಾದ್ರೆ ಯಾವ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ, ಅದೆಲ್ಲದರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಇಲ್ಲಿಯವರೆಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ IBPS ಮುಖೇನ ಇದು ಅರ್ಜಿ ಸಲ್ಲಿಸಬೇಕಾಗತ್ತೆ. ಅವರು ಕಂಡಕ್ಟ್ ಮಾಡ್ತಾರೆ ರೀಜ್ನಲ್ ರೂರಲ್ ಬ್ಯಾಂಕ್ಸ್ ಅಂತ RRB ಅಂಡರಲ್ಲಿ. ಸೊ ಇದರಲ್ಲಿ ಸಾವಿರಾರು ಹುದ್ದೆಗಳಿದೆ ಅನ್ನೋದು ತಿಳ್ಕೊಂಡ್ರಿ, ಹಾಗೂ ಲಾಸ್ಟ್ ಡೇಟ್ ನೀವು ಯಾವತ್ತಿದೆ ಅನ್ನೋದನ್ನು ತಿಳ್ಕೊಂಡ್ರಿ. ಬಹಳ ಮುಖ್ಯವಾಗಿ ನೀವು ಈ ವಿಚಾರವನ್ನು ಎಲ್ಲರಿಂದಗೆ ಹಂಚಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಉದ್ಯೋಗದ ಮಾಹಿತಿಯನ್ನು ಪಡಿತಾ ಹೋಗಿ. ಇಂತಹ ಉತ್ತಮವಾದ ಹುದ್ದೆನ ಆಪರ್ಚುನಿಟೀಸ್ನ ನೀವು ಬಿಡಬೇಡಿ.